ಬರ್ತಾ ಇರೋದು ಎಲ್ಲ ಮಾಡಬಾರ್ದ ದುಷ್ಟಕೃತ್ಯಗಳನ್ನು ಮಾಡಿ ದೊಡ್ಡ ರೋಗ ಬರ್ಸ್ಕೊಂಡು ಸಾಯ್ತಾ ಇರೋದು ನಾವು. ಮತ್ತೆ ಈ ಹಣ್ಣೆಲ್ಲ ತಗೋಗಿ ದೇವ್ರು ಕೊಡ್ತಾ ಇದ್ದೀವಿ ನಾವು. ಹೂವು ನಿನಗೆ ಅಮ್ಮ ಮುಡ್ಕೊಳಮ್ಮ, ತುಂಬ ಚೆನ್ನಾಗಿ ಕಾಣುತ್ತೆ, ಘಮ ಘಮ ಅಂತ ಸುವಾಸನೆ ಬರುತ್ತೆ. ಅಮ್ಮ ಹೂವು ನಿನಗೆ, ಗುಲಾಬಿ ಹೂವು ನಿನಗೆ, ಕನಕಾಂಬರ ಹೂವು ನಿನಗೆ, ಎಲ್ಲ ಹೂವು ನಿನಗಮ್ಮ, ಹಣ್ಣು ನಿನಗೆ. ಮತ್ತೆ ನೀನು ಯಾರಿಗೆ? ಹುಡುಗನಿಗೋಸ್ಕರ ಹುಡುಗ. ನಾನು ನಿನಗೋಸ್ಕರನೇ ಹುಟ್ಟಿದ್ದೀನಿ ಕಣು, ನೀನಿಲ್ಲ ಅಂದ್ರೆ ಸತ್ತೋಗ್ತೀನಿ. ಹೌದಾ? ನಿನಗೆ ಅವನಿಗೋಸ್ಕರನೇ ಹುಟ್ಟಿದ್ಯಾ ನೀನು? ಅಲ್ಲಮ್ಮ, ದರಿದ್ರದವಳೆ. ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನಿನಗೆ ಸ್ಕೂಲು ಕಾಲೇಜ್ಗಳಿಗೆ ನಿನ್ನ ಬಟ್ಟೆ ಅರ್ಧೋಗಿರುವಂಥ ಬಟ್ಟೆ ಇರುವಾಗ ತಂದೆ ತಾಯಿಗಳು ಕಷ್ಟ ಅದನ್ನು ಅವ್ರ ಬೇವರನ್ನು ಅವ್ರ ರಕ್ತವನ್ನು ಸುರಿಸಿ ನಿನಗೆ ಒಳ್ಳೊಳ್ಳೆ ವಸ್ತ್ರಗಳನ್ನು ಕೊಡಿಸಿ ಕಳಿಸಿ ನಿನ್ನ ದೇಹದಲ್ಲಿರುವಂಥ ಆ ಮಾನವನ್ನು ಮುಚ್ಚೋದಕ್ಕೋಸ್ಕರ ಅವರ ಹಗಲು ರಾತ್ರಿ ಕಷ್ಟಪಟ್ಟು ಆ ತಂದೆ ತಾಯಿಗಳು ನಿನಗೆ ವಸ್ತ್ರಗಳನ್ನು ತೊಡಿಸಿ ನಿನ್ನ ಗೌರವವನ್ನು ಕಾಪಾಡಿ ಕಳಿಸುವಂಥ ತಂದೆ ತಾಯಿಗಳ ರಕ್ತದ ಮೇಲೆ ನೀನು ಕಾಲಾಡಿಸ್ತಾ ಇದೆಯಾ? ಅವನಿಗೋಸ್ಕರನೇ ಹುಟ್ಟಿದ್ಯಾ? ಆ ಮಾತು ಹೇಳೋದಕ್ಕೆ ನಾಚಿಕೆ ಬರಲ್ಲ ನಮ್ಮ ನಿಮಗೆ. ತಡ್ಕೋ, ಮದುವೆ ಮಾಡೋವರೆಗೂ ತಡ್ಕೋ. ನಾಯಿ ಹಾಗೆ ಅಲ್ಲಿಬೇಡ. ಬೀದಿಲಿರುವಂಥ ನಾಯಿಗಳು ಗಂಡು ನೋಡಿದ ತಕ್ಷಣ ನಾಯಿ ಏನ್ ಮಾಡ್ತಾವೆ ಹೇಳಿ? ಗಂಡು ನೋಡಿದ ತಕ್ಷಣ ಆ ಥರ ಆಡಕ್ಕೆ ಹೋಗ್ಬೇಡ. ತಡ್ಕೊ. ನಿನಗಂತ ಒಂದು ಗಂಡನನ್ನ ತಂದೆ ತಾಯಿಗಳು ಸಿದ್ಧ ಮಾಡ್ತಾರೆ. ತಡ್ಕೊ. ಬೀದಿ ನಾಯಿಗಳ ಹಾಗೆ ಸುತ್ತಾಡ್ಬೇಡಮ್ಮ. ಅಮ್ಮ, ತಂದೆ ತಾಯಿಗೆ ಗೌರವ ಕೊಟ್ಟು ಬದುಕುತ್ತಾನೆ. ಪುರುಷರು ಅಷ್ಟೇ ಪ್ರೇರೆ. ಪುರುಷರನ್ನು ಏನಂದ್ರೆ ನಾಯಿಗಳ ಹಾಗೆ ತಿರುಗ್ತಾ ಇರ್ತಾರೆ ಹೆಣ್ಮಕ್ಳಿಂದ. ನಾಯಿಗಳ ಹಾಗೆ ತಂದೆ ತಾಯಿ ನನ್ನ ಮಗ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಅಂತ ಕಷ್ಟಪಟ್ಟು ನೀನು ಬೈಕ್ ಕೊಡಿಸಿ ಗಾಡಿ ಕೊಡಿಸಿ ನನ್ನ ಮಗ ಕಾಲೇಜ್ಗೆ ಹೋಗಿ ಬರ್ತಾನೆ ಅಂತ ಅಂದ್ಕೊಂಡ್ರೆ ನಾವು ಫಿಲಮ್ ಟಾಕೀಸ್ಗಳಲ್ಲ. ಫಿಲಮ್ ಟಾಕೀಸ್ಗಳು ಶಿಲ್ಪಿ ಹೊಡ್ಕೊಂಡಿದ್ದೀವಿ ನಾವು. ಪೋಖ್ರಿಗಳ ಹಾಗೆ ಕಾಲೇಜಲ್ಲಿ ಚಕ್ಕರ್ ಹೊಡೆದು ಎಕ್ಸಾಮ್ ಹಾಲಲ್ಲಿ ಕುತ್ಕೊಳ್ದೆ ಅಲ್ಲಿ ಹೋಗಿ ಪರೋಡಿಗಳ ಥರ ನಾವು ಅಲಿತಾ ಇದ್ದೀವಿ. ಮತ್ತೆ ಎಂಥ ಫಿಲಮ್ಗಳು ನೋಡ್ತಾ ಇದ್ದೀವಿ? ಪೋಖ್ರಿ. ಮತ್ತೆ ಪೋಖ್ರಿ ಫಿಲಮ್ ನೋಡಿದ್ರೆ ಪೋಖ್ರಿನೇ ಆಗೋದು. ಪೊಗರು ನೋಡಿದ್ರೆ ಅಹಂಕಾರನೇ ಬರೋದು. ಅದು ಇದೇ ಅಲ್ಲೋ ಬರೋದು. ಫಿಲಮ್ಗಳು ಹೇಗೆ ಬರ್ತಾ ಇದ್ದೀವಿ? ಗೌರವಸ್ಥವರು ನೋಡುವಂಥ ಫಿಲಮ್ಗಳು ಬಂದು ದೇವರ ಮಗ, ಒಡ ಹುಟ್ಟಿದವರು, ಇಂಥ ಫಿಲಮ್ಗಳು ಬರ್ತಾ ಇಲ್ಲ ಈಗ. ಎಂಥ ಸಿನಿಮಾಗಳನ್ನ ನೋಡೋದು ಕೂಡ ನಾವು ಇಷ್ಟಪಡ್ತೀವಿ ಅಂದ್ರೆ ಪ್ರೇರೆ. ಮಾನಸ್ಥರಾಗಿ ಬದುಕುವಂಥ ಸಿನಿಮಾಗಳನ್ನು ನೋಡೋದಂತ ತಂದೆ ತಾಯಿಗೆ ಒಂದು ಗೌರವ ಕೊಡುವಂಥ ಸಿನಿಮಾಗಳು. ಅಣ್ಣ ತಮ್ಮಂದಿರು ಒಬ್ರಿಗೊಬ್ರು ಆಸ್ತಿಯಲ್ಲಿ ಕಿತ್ತಾಡದೆ, ಎಷ್ಟೇ ಆಸ್ತಿ ಇದ್ದರೂ ತಂದೆ ತಾಯಿಯನ್ನು ಬಿಡದೆ, ಅವ್ರಿಗೆ ಅನಾಥಾಶ್ರಮದಲ್ಲಿ ಹಾಕದೆ, ವೃದ್ಧಾಶ್ರಮದಲ್ಲಿ ಹಾಕದೆ ಅವರನ್ನು ನೋಡಿಕೊಳ್ಳುವಂಥ ಸಿನಿಮಾಗಳು. ಅಥವಾ ತಂದೆ ತಾಯಿ ಇವರು ಪ್ರೀತಿ ಮಾಡಿದ್ರು, ತಂದೆ ತಾಯಿ ನಿನ್ನನ್ನು ಕಷ್ಟಪಟ್ಟು ಸಾಕಿದಾರಮ್ಮ, ನನ್ನ ಜೊತೆ ಬರಬೇಡ ಅಂತ ತನ್ನ ತಾಯಿ ತಂದೆ ಮನೆಗೆ ಕಳಿಸುವಂಥ ಪ್ರೀತಿ ಪ್ರೇಮದ ಆ ಥರ ಸಿನಿಮಾಗಳಾಗುತ್ತೆ.